ಹಲೋ, ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ನಾನಿವತ್ತು ತುಂಬ ದಿನ ಆದಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಅಂತೂ ಕಾಲೇಜಿಗೆ ಬಂದೆ. ಇವತ್ತು ಕಾಲೇಜಿಗೆ ಬಂದಿದ್ದ ರೀಸನ್ ಏನಪ್ಪ ಅಂತ ಅಂದರೆ ಒಂದು ಫಂಕ್ಷನ್ ಇದೆ ಬನ್ನಿ ಅಂತ ಹೇಳಿದ್ರು. ನಾವೇನೋ ಚಿಕ್ಕ ಪುಟ್ಟ ಫಂಕ್ಷನ್ ಅಂತ ಅಂದ್ಕೊಂಡ್ರೆ ಇಲ್ಲಿ ನೋಡಿದರೆ ಹಬ್ಬನೇ ನಡೀತಾ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಕ್ಕೆ ಈ ಹಬ್ಬ ಜಾತ್ರೆ ಥರ ಎಲ್ಲ ಮಾಡಿದ್ದಾರೆ ಅಂತ ಅಂದರೆ ಇವತ್ತು ನಮ್ಮ ಕಾಲೇಜಿಗೆ ಫಾರಿನ್ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಈ ಸೆಟಪ್. ಆಮೇಲೆ ಟೀಚರ್ಸಿಗೆ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಒಂದು ರೂಮಲ್ಲಿ ಕೂಡಾಕ್ಬಿಟ್ಟಿದ್ರು. ಅಲ್ಲ ನಮ್ಮನ್ನೆಲ್ಲ ಒಂದು ರೂಮಲ್ಲಿ ಕೂರಿಸಿದ್ರು. ಯಾಕಂತ ಅಂದರೆ ನೆಕ್ಸ್ಟ್ ಮೀಟಿಂಗ್ ಇದ್ದಿದ್ದೆ ನಮಗೆ, ಅದಕ್ಕೋಸ್ಕರ ಒಂದು ಕಡೆ ಕೂರಿಸಿದ್ರು. ಸ್ಟೂಡೆಂಟ್ಸ್ ಜೊತೆ ಏನಕ್ಕಪ್ಪ ಮೀಟಿಂಗ್ ಅಂತ ಅಂದರೆ ಮುಂದೆ ಫ್ಯೂಚರಲ್ಲಿ ಕಾಲೇಜ್ ಯಾವ್ಯಾವ ಥರ ಡೆವಲಪ್ ಆಗ್ಬೋದು ಅಂತ ಡಿಸ್ಕಸ್ ಮಾಡೋದಕ್ಕೋಸ್ಕರ ನಮ್ಮ ಜೊತೆನೂ ಮೀಟಿಂಗ್ ಇತ್ತು. ಸುರಕ್ಷಾ ಹೆಂಗಿತ್ತು ಫಂಕ್ಷನ್? ಫಂಕ್ಷನ್ ಚೆನ್ನಾಗಿತ್ತು. ಫಾರಿನ್ ಡೆಲಿಗೇಟ್ಸ್ ಬಂದಿದ್ರು. ಖುಷಿ ಆಯಿತು, ನೋಡಿ ಖುಷಿ ಆಯಿತು. ಆದರೆ ಎಲ್ಲ ನಮ್ಮ ಕಾಲೇಜಿಗೆ ಏನೇನು ಬೇಕು ಅಂತ ಕೇಳಿದ್ರು. ಆದರೆ ಬೇಗ 5 ನಿಮಿಷದಲ್ಲಿ ಫಂಕ್ಷನ್ ಮುಗಿಸ್ಬೇಕು ಅಂತ ತಲೆಗಿತ್ತು ಅನಿಸುತ್ತೆ. ಜಾಸ್ತಿ ಆಪರ್ಚುನಿಟೀಸ್ ಕೊಡಲಿಲ್ಲ. ನನ್ನ ಫ್ರೆಂಡ್ನ ಫಂಕ್ಷನ್ ಹೇಗಿತ್ತು ಅಂತ ಎಲ್ಲ ಮಾತಾಡಿಕೊಂಡು ಕೇಳಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಅವಳಿಗೆ ಬಾಯ್ ಮಾಡಿ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಬಸ್ ಸ್ಟ್ಯಾಂಡಲ್ಲ, ಬಸ್ ಕೂಡ ರಶ್ ಇತ್ತು. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.